ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಈ ಕೆಲವೊಂದು 3-4 ಡೇಸನ್ನ ನನಗೆ ಸಿಕ್ಕಾಪಟ್ಟೆ ವಾಟ್ಸ್ಯಾಪ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ನೀವು ಏನು ವರ್ಕ್ ಮಾಡ್ತಿದ್ದೀರಾ ಮೇಡಮ್, ದಿನದಲ್ಲಿ 10,000, 20,000, 30,000 ತನಕ ಮನೇಲೇ ಕೂತ್ಕೊಂಡು ಬರೀ ನಿಮ್ಮ ಸ್ಮಾರ್ಟ್ಫೋನ್ ಯೂಸ್ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತೀರಾ? ಇದ್ರ ಬಗ್ಗೆ ನಮಗೂ ತಿಳಿಸ್ಕೊಡಿ, ಕನ್ನಡದಲ್ಲಿ ನಮಗೆ ಎಕ್ಸ್ಪ್ಲನೇಷನ್ ಕೊಡಿ. ಸೊ ನಾವು ಜಾಯ್ನ್ ಆಗ್ತೀವಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರಿ. ಸೊ ನಾನು ಈ ವಿಡಿಯೋನ ಇವತ್ತು ನಿಮಗೋಸ್ಕರ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ಸೊ ನೀವು ಏನಾದರೂ ಸ್ಟೂಡೆಂಟ್ ಆಗಿದ್ರೆ ಅಥವಾ ಆಗಲೇ ಬೇರೆ ಕೆಲಸ ಮಾಡ್ತಾ ಇದ್ರೆ ಅಥವಾ ಒಂದು ಹೌಸ್ ವೈಫ್ ಆಗಿ ಚಿಕ್ಕ ಮಗು ಇದೆ ಮನೇಲಿ, ಬೇರೆ ಎಲ್ಲೂ ಕೆಲಸ ಹೋಗೋಕ್ಕಾಗಲ್ಲ, ಬಟ್ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ನನ್ನ ಒಂದು ಫ್ಯಾಮಿಲಿಗೆ ನಾನು ಮಾನಿಟರಿ ಟರ್ಮ್ಸ್ನಲ್ಲಿ ಸಪೋರ್ಟ್ ಮಾಡಬೇಕು ಅನ್ನೋರಾಗಿದ್ದರೆ ಇದು ನಿಮಗೆ ಬಹಳ ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ಮನೆಯಿಂದಲೇ ಕೂತು ನಿಮ್ಮ ಸ್ಮಾರ್ಟ್ಫೋನ್ ಹಾಗೂ ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ತಿಂಗಳಿಗೆ ಆ್ಯಸ್ ಅ ಬಿಗಿನರ್ 30,000 to 40,000 ಹೇಗೆ ನೀವು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಒಂದು ಟ್ರೈನ್ ಮಾಡೋವಂಥ ಕಂಪನಿ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನನ್ನ ಲಾಸ್ಟ್ ವೀಕ್ ಇನ್ಕಮ್ ಬಂದು 24,000 ಆಗಿತ್ತು. ನೀವು ಇಲ್ಲಿ ಸೈಡಲ್ಲಿ ನೋಡ್ಬೋದು, ಲೈಕ್ ಲಾಸ್ಟ್ ವೀಕ್ಸ್ ಇನ್ಕಮ್ ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ಜನರೇಟ್ ಮಾಡಿರೋ ಇನ್ಕಮು ಡೈರೆಕ್ಟಾಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ನೀವು ನೋಡ್ಬೋದು ನನ್ನ ಲೈವ್ ಬ್ಯಾಂಕ್ ಪ್ರೂಫ್. ಒಂದು ವಾರದ ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಡಿಡಕ್ಷನ್ ನನಗೆ 22,800 ರೂಪಾಯಿ ನನ್ನ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಬಂದಿದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ? ನಾನು ನಿಮಗೆ ಫಸ್ಟ್ ಪಾಯಿಂಟನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಫಸ್ಟ್ ಮೈಂಡಿಗೆ ಬರೋದು ಏನಪ್ಪ, ಒಂದು ವಾರದಲ್ಲಿ ಇಷ್ಟೊಂದು ಸಂಪಾದನೆ ಮಾಡೋಕ್ಕೆ ಹೇಗೆ ಸಾಧ್ಯ, ಅದು ಮನೆಯಿಂದನೇ ಹೇಗೆ ಸಾಧ್ಯ, ಆಮೇಲೆ ಇವ್ರು ಮಗು ಬೇರೆ ಇಟ್ಕೊಂಡು ಹೇಗೆ ಅಷ್ಟೊತ್ತು ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ. ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ವರ್ಕ್ ಮಾಡಲಿಕ್ಕೆ ನಿಮಗೆ 2 ರಿಂದ 3 ಗಂಟೆ ಟೈಮ್ ದಿನದಲ್ಲಿ ತೆಗೆದಿಟ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ಸೊ ಇವಾಗ ಒಂದು ಫೇಕಾ, ಲೀಗಲ್ಲಾ, ಸ್ಕ್ಯಾಮಾ, ಇಷ್ಟು ಕಮ್ಮಿ ಟೈಮ್ನಲ್ಲಿ ಹೇಗೆ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಗೆ ಬರೋಣ. ಫಸ್ಟ್ ಪಾಯಿಂಟ್, ನನ್ನ ಅಕೌಂಟಿಗೆ ಟ್ಯಾಕ್ಸ್ ಡಿಡಕ್ಟ್ ಆಗಿ ನನಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ಟ್ಯಾಕ್ಸ್ ಡಿಡಕ್ಟ್ ಆಗಿದೆ ಅಂದರೆ ಅದು ಗವರ್ಮೆಂಟಿಗೆ ಕಟ್ಟಿರ್ತಾರೆ. ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು, ಇಟ್ ಇಸ್ ಲೀಗಲ್. ನಿಮ್ಗೆ ಇನ್ನೊಂದು ಪ್ರೂಫ್ ಸಹ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು mca.gov.in ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಗವರ್ನಮೆಂಟ್ ಆಫ್ ಇಂಡಿಯಾ ಕೆಳಗೆ ಇರುವಂಥ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀನಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಸರ್ದು ಫೋಟೋ ಸಹ ಇಲ್ಲಿದೆ. ಸೊ ಇಲ್ಲಿ ಹೋಗಿ ನೀವು ಸರ್ವಿಸಸ್ ಸೆಕ್ಷನ್ಗೆ ಹೋಗಿ LLP ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಕಂಪನಿಯ ಹೆಸರನ್ನು ಟೈಪ್ ಮಾಡಿದ್ರೆ ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ನಿಮಗೆ ಎಲ್ಲ ಡೀಟೇಲ್ಸು ಕಂಪ್ಲೀಟ್ ವಿತ್ ಪ್ರೂಫ್ ಸಿಗ್ತಾ ಇದೆ. ಕಂಪ್ನಿ ಅಲೋಕೇಟ್ ಆಗಿದೆಯಾ, ಯಾವಾಗಿಂದ ಆ್ಯಕ್ಟಿವ್ ಆಗಿದೆ, ಇದ್ರ ಡೈರೆಕ್ಟರ್ ಯಾರು, ಎಲ್ಲ ಡೀಟೇಲ್ಸ್ ಸಹ ಸಿಗ್ತಾ ಇದೆ. ಸೊ ಕಂಪನಿಗೆ ಡೈರೆಕ್ಟ್ಲಿ ಒಂದು ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಕೆಳಗೆ ರಿಜಿಸ್ಟರ್ ಆಗಿರೋದ್ರಿಂದ ದಿಸ್ ಇಸ್ ಕಂಪ್ಲೀಟ್ಲಿ ಲೀಗಲ್, ಸೇಫ್ ಆ್ಯಂಡ್ ಟ್ರಸ್ಟಬಲ್ ಪ್ಲ್ಯಾಟ್ಫಾರ್ಮ್. ಸೊ ನಿಮ್ಗೆ ಇವಾಗಂತೂ ಒಂದು ನಂಬಿಕೆ ಬಂದಿರುತ್ತೆ, ರೈಟ್? ಅಕೌಂಟ್ಗೆ ಅಮೌಂಟ್ ಅಂತೂ ಬಂದಿದೆ, ಟ್ಯಾಕ್ಸ್ ಡಿಡಕ್ಟ್ ಆಗಿದೆ, ಗೌರ್ಮೆಂಟ್ ಕೆಳಗೆ ರಿಜಿಸ್ಟರ್ ಆಗಿದೆ. ಸೊ ಓಕೆಪ್ಪ, ಸೇಫ್ ಆಗಿದೆ. ಸೊ ಮುಂದಕ್ಕೆ ನೋಡೋಣ ಏನು, ಹೇಗೆ ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇದ್ದು, ಇಂಟರ್ನೆಟ್ ಇದ್ದು, ದಿನದಲ್ಲಿ ಒಂದು 2 ರಿಂದ 3 ಗಂಟೆ ಟೈಮ್ ಎಕ್ಸ್ಟ್ರಾ ವರ್ಕ್ ಮಾಡ್ಬೋದು ಅಂತಿದ್ರೆ ಈ ನೆಕ್ಸ್ಟ್ ಡೀಟೇಲ್ಸ್ನ ತಪ್ಪದಲ್ಲೇ ಸ್ಕಿಪ್ ಮಾಡ್ದಲ್ಲೇ ನೀವು ನೋಡಲೇಬೇಕು. ಈಗ ನಿಮಗೆ ಕಂಪ್ನಿ ಹೆಸರಂತೂ ಕಿವಿಗೆ ಬಿದ್ದಿದೆ, ಬಿಸ್ ಗುರುಕುಲ್ ಅಂತ. ನೋಡಿ, ಕೋವಿಡ್ ಆದಮೇಲೆ ಎಲ್ಲ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗೂ ಆನ್ಲೈನ್ ಒಂದು ವೆಬ್ಸೈಟ್ ಇರಬೇಕು ಅಥವಾ ನಮ್ಮದು ಒಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇರಬೇಕು, ಅದರಿಂದನೂ ಸೇಲ್ಸ್ ತಗೋಬೋದು. ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ನಮ್ಮ ಆನ್ಲೈನ್ ಪ್ರೆಸೆನ್ಸ್ ಎಷ್ಟು ಮುಖ್ಯ ಅನ್ನೋದು ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ವರೆಗೂ ಅರಿವಾಗಿದೆ. ಬಟ್ ಎಲ್ಲರಿಗೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಅಕೌಂಟ್ಸ್ನ ಆಪರೇಟ್ ಮಾಡೋಕ್ಕೆ ಬರಲ್ಲ, ಅಥವಾ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಲ್ಲ, ಅಥವಾ ಒಂದು ಗೂಗಲ್ನಲ್ಲಿ ಅವರ ಒಂದು ಆ್ಯಡ್ಸ್ನ ರನ್ ಮಾಡೋದು, ಈ ಥರ ಸಣ್ಣ ಪುಟ್ಟ ವಿಷಯಗಳು ಎಲ್ಲರಿಗೂ ಗೊತ್ತಿರಲ್ಲ. ಬಟ್ ಈ ಸ್ಕಿಲ್ಸ್ಗಳಿಗೆ ತುಂಬ ಒಂದು ಡಿಮಾಂಡ್ ಇದೆ. ಸೊ ಈ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ನಿಮ್ಮ ಒಂದು ಸ್ಕಿಲ್ ಬೇಸ್ಡ್ ಮೇಲೆ ಒಂದು ಸರ್ವಿಸಸ್ನ ಕೊಡೋ ಅಂಥದ್ದಕ್ಕೆ ಫ್ರೀಲಾನ್ಸಿಂಗ್ ಅಂತ ಹೇಳ್ತಾರೆ. ಸೊ ಈ ಫ್ರೀಲಾನ್ಸಿಂಗ್ ಇಂಡಸ್ಟ್ರಿ ಇವಾಗ ಇಂಡಿಯಾದಲ್ಲಿ ಬಹಳಷ್ಟು ಗ್ರೋತ್ ಇದೆ. ಈಗಾಗಲೇ ಬೇರೆ ಕಂಟ್ರೀಸ್ನಲ್ಲಿ ಇದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಸೊ ಇದು ಆಫ್ಟರ್ ಕೋವಿಡ್ ಇಂಡಿಯಾದಲ್ಲೂ ಬಹಳಷ್ಟು ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಬಿಸ್ ಗುರುಕುಲ್ ಒಂದು ಇ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಈ ಥರ ಸ್ಕಿಲ್ಸ್ಗಳನ್ನ ಲೈಕ್ ಫೇಸ್ಬುಕ್ ಆ್ಯಡ್ಸ್ ಆಗಿರ್ಬೋದು, ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಕಾಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಈ ಥರ ಬಹಳಷ್ಟು ಸ್ಕಿಲ್ ಬೇಸ್ಡ್ ಕೋರ್ಸಸ್ಗಳನ್ನು ಒಂದು ಪ್ಯಾಕೇಜ್ಗಳ ಮುಖಾಂತರ ಬಹಳಷ್ಟು ಒಂದು ಅಫೋರ್ಡಬಲ್ ಪ್ರೈಸ್ನಲ್ಲಿ ಎಲ್ಲ ಜನರಿಗೆ ಮುಟ್ಟಿಸೋ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಬಿಸ್ ಗುರುಕುಲ್ ಆಗಿದೆ. ಸಪೋಸ್ ನೀವು ಇವಾಗ ಒಂದು ಹೌಸ್ ವೈಫ್ ಆಗಿರ್ಬೋದು, ಅಥವಾ ಇವಾಗ ಮಗು ಆಗಿದೆ, ಅಥವಾ ತುಂಬ ಕರಿಯರ್ ಗ್ಯಾಪ್ ಆಗಿರ್ಬೋದು, ನಿಮ್ಮ ಒಂದು ಮುಂಚೆ ಡಿಗ್ರಿನಲ್ಲಿ ಏನು ಓದುತ್ತೀರ ಆ ಸ್ಕಿಲ್ಸು ಇವಾಗಿನ ಇಂಡಸ್ಟ್ರಿಗೆ ಖಂಡಿತ ಹೊಂದಲ್ಲ. ಸೊ ನೀವು ಎಲ್ಲೇ ಕೆಲಸ ಮಾಡಬೇಕು, ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಂದರೂ ಇವಾಗ ಇಂಡಸ್ಟ್ರಿನಲ್ಲಿ ಏನು ಸ್ಕಿಲ್ಸ್ ಡಿಮಾಂಡ್ನಲ್ಲಿದೆ ಆ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡೇ ನೀವು ವರ್ಕಿಗೆ ಹೋಗಬೇಕಾಗತ್ತೆ. 9 to 5 ಜಾಬ್ ಆಗಿರ್ಬೋದು ಅಥವಾ ಪಾರ್ಟ್ ಟೈಮ್ ವರ್ಕ್ ಸಹ ಆಗಿರ್ಬೋದು. ಸೊ ಈ ಸ್ಕಿಲ್ಸ್ಗಳನ್ನ ಕಲ್ತ್ಕೊಳ್ಳೋದಕ್ಕೆ ನೀವು ಗೂಗಲ್ ಮಾಡಿ ನೋಡ್ಬೋದು. ಇದೇ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಕಾಂಟೆಂಟ್ ರೈಟಿಂಗ್ ಆಗಿರ್ಬೋದು, ನೀವು ಬೇರೆ ಕಡೆಯಿಂದ ಕಲಿತೀರಾ ಅಂದರೆ ನಿಮಗೆ ಕೋರ್ಸ್ ಚಾರ್ಜಸ್ಸು 40,000 ರಿಂದ 50,000 ತನಕ ಇದೆ. ಬಟ್ ಮಿಡಲ್ ಕ್ಲಾಸ್ ನಮ್ಮ ಥರದವರು ವಿ ಕಾಂಟ್ ಅಫೋರ್ಡ್, ನಮ್ಗೆ ಅಷ್ಟು ಬೆಲೆ ಕೊಟ್ಟು ತೊಗೊಳ್ಳೋ ಅಂಥ ಪರಿಸ್ಥಿತಿ ಇರೋದಿಲ್ಲ. ಬಟ್ ಅಂದರೂ ನಾವು ಕಲ್ತ್ಕೋಬೇಕು, ಕೆಲಸ ಮಾಡಬೇಕು ಅನ್ನೋರಿಗೆ ಬಿಸ್ ಗುರುಕುಲ್ ಬಹಳಷ್ಟು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು.
ಇವಾಗ ಬಿಸ್ಗುರುಕುಲ್ ಓಕೆ ಗೊತ್ತಾಯಿತು ಏನು ಕೋರ್ಸಸ್ ಕಲಿಬೇಕು, ಹೌದಪ್ಪ ನಾನು ಕಲಿಬೇಕು, ಅಪ್ಗ್ರೇಡ್ ಆಗಬೇಕು, ಇಲ್ಲಾಂದರೆ ನನಗೆ ಕೆಲಸ ಮಾಡಿ ಒಂದು ಒಳ್ಳೆ ಸಂಪಾದನೆಯನ್ನು ಮಾಡಲಿಕ್ಕಾಗಲ್ಲ ಅಂತ ನಿಮಗೆ ಒಂದು ಮನದಟ್ಟಾಗಿದೆ, ರೈಟ್? ಸೊ ಇವಾಗ ಎನ್ರೋಲ್ ಆಗ್ತೀರಾ. ಎನ್ರೋಲ್ ಆಗಬೇಕಂದ್ರೆ ನಾನು ಎಷ್ಟು ಫೀಸ್ ಕೊಡಬೇಕು, ಯಾವ ಥರ ಕೋರ್ಸಸ್ ಇದೆ, ಸೊ ಎಷ್ಟು ದಿನ ಬೇಕಾಗುತ್ತೆ ಅದನ್ನೆಲ್ಲ ನಾನು ಕಲ್ತ್ಕೊಳ್ಳೋಕ್ಕೆ, ಈ ಪ್ರಶ್ನೆಗಳಿಗೆ ನಾನು ನಿಮ್ಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ, ಮೇಯ್ನಾಗೆ ಬಿಸ್ಗುರುಕುಲ್ ನಿಮಗೆ 3 ಕೋರ್ಸ್ ಪ್ಯಾಕೇಜಸ್ನಲ್ಲಿ ಈ ಎಲ್ಲ ಕೋರ್ಸ್ಗಳನ್ನು ಕರೆಕ್ಟಾಗಿ ಡಿವೈಡ್ ಮಾಡಿ ನಿಮಗೆ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಫಸ್ಟ್ ಕೋರ್ಸು ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್ ಅಂತ. ಈ ಒಂದು ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್ ಪ್ರೈಸ್ ಬಂದು ವೆಬ್ಸೈಟ್ನಲ್ಲಿ 20,000 ಆಗಿರುತ್ತೆ. ಇದರಲ್ಲಿ ನಿಮಗೆ ಆಲ್ ಓವರ್ 25+ ಕೋರ್ಸ್ಗಳು ಸಿಗುತ್ತೆ. ಲೈಕ್ ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಫೇಸ್ಬುಕ್ ಆ್ಯಡ್ಸ್ ಆಗಿರ್ಬೋದು, ಕಾಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಈ ಥರ ಓವರಾಲ್ 25 ಕೋರ್ಸಸ್ ಸಿಗುತ್ತೆ. ಈ ಕೋರ್ಸ್ಗಳ ಜೊತೆ ನಿಮಗೆ ಸರ್ಟಿಫಿಕೇಷನ್ ಸಹ ಸಿಗುತ್ತೆ. ದಿಸ್ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಆಲ್ ಓವರ್ ಇಂಡಿಯಾ. ಯಾಕೆ ಅಂತ ಹೇಳಿದ್ರೆ ಈ ಕಂಪನಿ ಬಂದು ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ ರಿಜಿಸ್ಟರ್ ಆಗಿರೋದ್ರಿಂದ ನಿಮಗೆ ಆಲ್ ಓವರ್ ಇಂಡಿಯಾ ಈ ಸರ್ಟಿಫಿಕೇಟ್ ನಿಮಗೆ ವ್ಯಾಲಿಡ್ ಇರುತ್ತೆ. ಓಕೆನಾ? ಸೊ ಈ ಪ್ರೈಸು ನಿಮಗೆ ಜಾಸ್ತಿ ಆಯಿತು, ನಂಗೆ ಅಷ್ಟು ಕಷ್ಟ ಆಗುತ್ತೆ ಹೊಂದ್ಸೋಕ್ಕೆ ಅನ್ನೋದಾಗಿದ್ದರೆ ನೀವು ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡೋದ್ರ ಮೂಲಕ ಯು ವಿಲ್ ಗೆಟ್ ಅ ಫ್ಲ್ಯಾಟ್ 30% ಡಿಸ್ಕೌಂಟ್. ನೀವು ಬರೀ 15,000 ರುಪೀಸ್ನ ಪೇ ಮಾಡೋದ್ರ ಮೂಲಕ ಈ ಒಂದು ಕೋರ್ಸ್ನ ತೊಗೋಬೋದು. ಈ ಕೋರ್ಸ್ ಏನೇ ನಿಮಗೆ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ನೀವು ಈ ಕೋರ್ಸ್ ತೊಗೊಂಡ ನಂತರ ಬಿಸ್ಗುರುಕುಲ್ನಲ್ಲಿ 2 ವರ್ಕಿಂಗ್ ಮಾಡೆಲ್ ಇದೆ. ಒಂದು ಬಂದು ಫ್ರೀಲಾನ್ಸಿಂಗ್, ಸೆಕೆಂಡ್ ಒಂದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಪ್ಪ, ನಾನು ಕೇಳೇ ಇಲ್ವಲ್ಲ ಇದ್ರ ಬಗ್ಗೆ ಅಂತ ಅಂದ್ಕೊಳ್ತಾ ಇರ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ನೀವೊಂದು ಮೊಬೈಲ್ ತೊಗೋಬೇಕು. ನೀವೊಂದು ಮೊಬೈಲ್ ತೊಗೊಳಕ್ಕೆ ಹೋಗೋಕ್ಕಿಂತ ಮುಂಚೆ ಗೂಗಲ್ನಲ್ಲಿ ಬೆಸ್ಟ್ ಫೋನ್ಸ್ ಅಂಡರ್ 30,000, 20,000 ಅಂತ ಸರ್ಚ್ ಅಂತೂ ಮಾಡೇ ಮಾಡ್ತೀರಾ ಅಲ್ವಾ? ಸೊ ಅವಾಗ ನಿಮಗೆ ಮಲ್ಟಿಪಲ್ ಯೂಟ್ಯೂಬ್ ವೀಡಿಯೋಸ್ ಓಪನ್ ಆಗುತ್ತೆ. ಸೊ ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ಯಾರೋ ಒಬ್ಬ ಪರ್ಸನ್ನು ಕೆಲವೊಂದು ಮೊಬೈಲ್ ಫೋನ್ಸ್ನ ನಿಮಗೆ ರಿವ್ಯೂ ಮಾಡ್ತಿರ್ತಾರೆ. ರಿವ್ಯೂ ಮಾಡಿ ಕೊನೆಗೆ ಅವ್ರು ಹೇಳ್ತಾರೆ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಫೋನ್ನ, ನಿಮ್ಗೆ ಇಷ್ಟ ಆದರೆ ಈ ಲಿಂಕಿಂದ ಪರ್ಚೇಸ್ ಮಾಡ್ಬೋದು ಅಂತ, ರೈಟ್? ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಅಂಗಡಿಗೆ ಹೋಗೋದೇ ಇಲ್ಲ, ಅದೇ ಲಿಂಕಿಂದ ಪರ್ಚೇಸ್ ಮಾಡ್ತೀರಾ. ಸೊ ಇದರಿಂದ ಅವ್ರಿಗೇನು ಬೆನಿಫಿಟ್ಟು? ಸೊ ಆ ಲಿಂಕಿಂದ ನೀವು ಪರ್ಚೇಸ್ ಮಾಡಿದಾಗ ಅದರಲ್ಲಿರೋವಂಥ 1% ಅಮೌಂಟು ಯಾರು ಅಪ್ಲೋಡ್ ಮಾಡಿರ್ತಾರೆ, ಆ ವಿಡಿಯೋನ ರಿವ್ಯೂ ಮಾಡ್ತಿರ್ತಾರೆ, ಆ ಪರ್ಸನ್ಗೆ ಕಮಿಷನ್ ಅಂತ ಕ್ರೆಡಿಟ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಬೇರೆಯವರ ಒಂದು ಪ್ರಾಡಕ್ಟ್ಸ್ನ ನೀವು ರಿವ್ಯೂ ಮಾಡಿ ನಿಮ್ಮ ಕಡೆಯಿಂದ ಯಾರ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ ನಿಮಗೆ ಕೆಲವೊಂದು ಅಮೌಂಟು ಕಮಿಷನ್ ಅಂತ ಬರುತ್ತೆ. ಸೊ ಈ ಇಂಡಸ್ಟ್ರಿ ಬಹಳಷ್ಟು ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಆಗಿದೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಜೇವಿಝೂ ಈ ಥರ ಬಹಳಷ್ಟು ವೆಬ್ಸೈಟ್ಗಳು ಆಗಲೇ ಈ ಮಾಡೆಲ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೀವು ಬಿಸ್ಗುರುಕುಲ್ ಕೋರ್ಸನ್ನ ತೊಗೊಂಡ್ಮೇಲೆ, ಸಪೋಸ್ ನೀವು ಫೈನಾನ್ಸ್ ಮಾಸ್ಟರಿ ಕೋರ್ಸ್ನ ತೊಗೊಳ್ತೀರಾ ಅಂತ ಹೇಳಿದ್ರೆ, ಕೋರ್ಸ್ ತೊಗೊಂಡ್ಮೇಲೆ ನೀವು ಐದರ್ ಫ್ರೀಲಾನ್ಸಿಂಗ್ ಮಾಡ್ಬೋದು. ಅಂದರೆ ಇಲ್ಲಿ 25 ಸ್ಕಿಲ್ ಬೇಸ್ಡ್ ಕೋರ್ಸಸ್ ಏನಿದೆ ಅದರಲ್ಲಿ ಯಾವ ಕೋರ್ಸ್ ಬೇಕಾದ್ರೂ ಕಲ್ತ್ಕೊಂಡು ನೀವು ಮಲ್ಟಿಪಲ್ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ನಲ್ಲಿ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡೋದ್ರ ಮೂಲಕ ಫ್ರೀಲಾನ್ಸಿಂಗ್ ಇಂಡಸ್ಟ್ರಿನಲ್ಲಿ ಹೋಗಿ ಬಹಳಷ್ಟು ಒಳ್ಳೆ ಸಂಪಾದನೆಯನ್ನು ಮಾಡ್ಬೋದು. ಇಲ್ಲ ನನಗೆ ಕೋರ್ಸಸ್ ಕಲಿಯೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನೋರಾಗಿದ್ದರೆ ಈ ಕೋರ್ಸ್ಗಳನ್ನ ಪ್ರಮೋಟ್ ಮಾಡೋದ್ರ ಮೂಲಕ ನೀವು ಕಮಿಷನ್ ಇನ್ಕಮ್ನ ಸಹ ಪಡಿಬೋದು. ಆಮೇಲೆ ಈ ಕಮಿಷನ್ನು 500 ರೂಪಾಯಿ, 1000 ರೂಪಾಯಿ ಅಲ್ಲ, ಡೈರೆಕ್ಟ್ಲಿ 2,000 to 10,000 ರುಪೀಸ್ ಪರ್ ಸೇಲ್ ನಿಮಗೆ ಕಮಿಷನ್ನು ನಿಮಗೆ ಬರುತ್ತೆ. ನಾನು ಆ್ಯಕ್ಚುಲಿ ಬಿಸ್ಗುರುಕುಲ್ನ ಜಾಯ್ನ್ ಆಗಿ 3 ತಿಂಗಳಾಯಿತು. 3 ತಿಂಗಳಿನಲ್ಲಿ ನಾನು ಆಗಲೇ 1.5 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ನನ್ನ 1 ಡೇ ಹೈಯೆಸ್ಟ್ ಇನ್ಕಮ್ 40,000 ಆಗಿದೆ. ವಿದಿನ್ 2 ಡೇಸ್ ಐ ಹ್ಯಾವ್ ಜನರೇಟೆಡ್ ಅನ್ ಇನ್ಕಮ್ ಆಫ್ 80,000 ರುಪೀಸ್. ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು ಡೀಟೇಲ್ಸ್ನ, ಹೇಗೆ ನಾನು ಇನ್ಕಮ್ನ ಜನರೇಟ್ ಮಾಡಿದೆ ಅಂತ. ಸೊ ನೀವು ಒಂದು ಹೌಸ್ ವೈಫ್ ಆಗಿದ್ರೆ ನನ್ನಿಂದ ಒಂದು ಸ್ಟ್ರಾಟಜಿನ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕಲ್ತ್ಕೋಬೇಕು. ಇಷ್ಟು ಕಮ್ಮಿ ಸಮಯದಲ್ಲಿ ಹೇಗೆ ಇಷ್ಟು ಅಮೌಂಟನ್ನು ನಾನು ಜನರೇಟ್ ಮಾಡಿದೆ, ಆಮೇಲೆ ಮಗು ಸಹ ಇರುತ್ತೆ, ಮ್ಯಾನೇಜ್ ಹೆಂಗೆ ಮಾಡಬೇಕು ಟೈಮ್ನ ಅಂತ ಕಲಿಯೋದಾಗಿದ್ದರೆ ನೀವು ನನ್ನ ಪರ್ಸ್ನಲ್ ಮೆಂಟರ್ಶಿಪ್ಗೆ ನೀವು ಎನ್ರೋಲ್ ಆಗಲೇಬೇಕು. ಬಟ್ ನಾನು ಈ ಪರ್ಸನಲ್ ಮೆಂಟರ್ಶಿಪ್ಗೆ ನಾನು ಏನು ಎಕ್ಸ್ಟ್ರಾ ಫೀಸ್ನ ಚಾರ್ಜ್ ಮಾಡ್ತಾ ಇಲ್ಲ. ಯಾರು ಫೈನಾನ್ಸ್ ಮಾಸ್ಟರಿ ಕೆಳಗೆ ನನ್ನ ಅಂಡರ್ ನನ್ನ ಗೈಡೆನ್ಸ್ನಲ್ಲಿ ನೀವು ಎನ್ರೋಲ್ ಆಗ್ತೀರಾ ಅವ್ರಿಗೆ ಅಬ್ಸಲ್ಯೂಟ್ಲಿ ಫ್ರೀಯಾಗಿ ನಾನು ಕನ್ನಡದಲ್ಲಿ ನನ್ನ ಒಂದು ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತೀನಿ. ಸೊ ದಿಸ್ ಇಸ್ ಅನ್ ಆ್ಯಡೆಡ್ ಬೆನಿಫಿಟ್ ವಿದೌಟ್ ಪೇಯಿಂಗ್ ಎನಿ ಎಕ್ಸ್ಟ್ರಾ ಅಮೌಂಟ್. ಆದರೂ ನಿಮಗೆ ಮನಸ್ಸಿನಲ್ಲಿ ಇರ್ಬೋದು, ಇಲ್ಲ ಮೇಡಮ್ ತುಂಬ ಜಾಸ್ತಿ ಆಯಿತು, ನನಗೆ ಅಷ್ಟೊಂದು ಅಮೌಂಟ್ ನಂಗೆ ಕೊಡೋಕ್ಕಾಗೋದಿಲ್ಲ, ಬೇರೆ ಏನಾದರೂ ಕೋರ್ಸ್ ಇದೆಯಾ ನಿಮ್ಮಲ್ಲಿ? ಖಂಡಿತವಾಗಿಯೂ ಇನ್ನೂ 2 ಕೋರ್ಸಸ್ ಇದೆ, ವಿಚ್ ಇಸ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಆ್ಯಂಡ್ ಟ್ರಾಫಿಕ್ ಮಾಸ್ಟ್ರಿ. ಈ 2 ಕೋರ್ಸಸ್ಗಳ ಬಗ್ಗೆ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇನ್ಫ್ಲುಯೆನ್ಸ್ ಮಾಸ್ಟರಿನಲ್ಲಿ ನಿಮಗೆ ಟೋಟಲ್ 22 ಕೋರ್ಸಸ್ ಸಿಗುತ್ತೆ. ನೀವು ವೆಬ್ಸೈಟ್ ಥ್ರೂ ತೊಗೊಳ್ತೀರಾ ಅಂದರೆ ಇದು ನಿಮಗೆ 16,000 ರುಪೀಸ್ ಬೀಳುತ್ತೆ. ಬಟ್ ನನ್ನ ಒಂದು ಕೂಪನ್ ಕೋಡ್ ಮೂಲಕ ನಿಮಗೆ ಜಸ್ಟ್ 10,999 ಅಂದರೆ 11,000 ರುಪೀಸ್ಗೆ ಈ ಕೋರ್ಸ್ ಸಿಗ್ತಾ ಇದೆ. ಇದರಲ್ಲೂ ಸಹ ಒಂದು ಒಳ್ಳೆ ಇನ್ಕಮ್ನ ಜನರೇಟ್ ಮಾಡ್ಬೋದು.
ಸೊ ಇದಕ್ಕೆ ಹೋಗ್ಬೋದು ನೀವು. ಓಕೆ, ಇದರಲ್ಲಿ ನಿಮಗೆ 22 ಕೋರ್ಸಸ್ ಸಿಗುತ್ತೆ. ಸೊ ಕೋರ್ಸಸ್ ಲಿಸ್ಟ್ ಸಹ ನಾನು ಇಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಕೋರ್ಸಸ್ ಸಿಗುತ್ತೆ ಅಂತ. ಸೊ ನೀವು ಇದನ್ನು ನೋಡ್ಬೋದು, ಯಾವ ಕೋರ್ಸಸ್ನಲ್ಲಿ ನೀವು ಕಲ್ತ್ಕೋಬೋದು ಅಂತ ನಿಮಗೆ ಡೀಟೇಲ್ಸ್ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. 11,000 ಜಾಸ್ತಿ ಆಗುತ್ತಪ್ಪ, ಇನ್ನೂ ಕಮ್ಮಿ ಕೋರ್ಸ್ ಇದ್ದರೆ ನಾವು ಅದನ್ನು ತೊಗೋಬೋದು, ನಮಗೆ ಇಂಟ್ರೆಸ್ಟ್ ಇದೆ ತುಂಬ, ಬಟ್ ಇಷ್ಟು ಅಮೌಂಟ್ ಅರೇಂಜ್ ಮಾಡೋಕ್ಕೋಸ್ಕರ ಆಗ್ತಾ ಇಲ್ಲ ಅನ್ನೋರಿಗೆ ಇನ್ನೂ ಒಂದು ಸ್ಪೆಷಲ್ ಆಗಿರೋ ಒಂದು ಕೋರ್ಸ್ ಇದೆ. ದಟ್ ಈಸ್ ದ ಬೇಸಿಕ್ ಕೋರ್ಸ್ ಟ್ರಾಫಿಕ್ ಮಾಸ್ಟ್ರಿ. ಟ್ರಾಫಿಕ್ ಮಾಸ್ಟ್ರಿ ಕೋರ್ಸ್ ಬಂದು ನೀವು ವೆಬ್ಸೈಟ್ ಥ್ರೂ ತೊಗೊಳ್ತೀರಾ, ನಿಮಗೆ 9,000 ರೂಪೀಸ್ ಬೀಳುತ್ತೆ. ಬಟ್ ಇಫ್ ಯು ಗೋ ಥ್ರೂ ಮೈ ಓನ್ ಕೂಪನ್ ಕೋಡ್, ನನ್ನ ಒಂದು ಸ್ಪೆಷಲ್ ಕೂಪನ್ ಕೋಡ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ, ಅದ್ರ ಥ್ರೂ ಏನಾದ್ರು ನಿಮ್ಗೆ ಎನ್ರೋಲ್ ಆದರೆ ನಿಮಗೆ ಬರೀ 6,000ನಲ್ಲಿ ಈ ಕೋರ್ಸ್ ಸಿಗ್ತಾ ಇದೆ. 6,000ನಲ್ಲಿ ನಿಮಗೆ ಓವರಾಲ್ 16 ಕೋರ್ಸಸ್ ಬರುತ್ತೆ. ಈ ಕೋರ್ಸಸ್ ಪ್ರೈಸ್ ನೀವು ಆನ್ಲೈನ್ ವೆಬ್ಸೈಟ್ನಲ್ಲಿ ಬೇರೆ ಕಡೆ ತೊಗೊಳಕ್ಕೆ ಹೋದರೆ ಈಸಿಲಿ ನಿಮಗೆ 25,000 to 30,000 ಚಾರ್ಜ್ ಮಾಡ್ತಾರೆ. ಬಟ್ ಬಿಸ್ಗುರುಕುಲ್ ಒಂದು ಅಫೋರ್ಡಬಲ್ ಪ್ರೈಸ್ನಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ಗೋಸ್ಕರ ತಂದಿರೋದ್ರಿಂದ ಇದು ನಿಮಗೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ. ಸೊ ಮೇಡಮ್, ಎಲ್ಲ ಗೊತ್ತಾಯಿತು, ನಿಮಗೆಲ್ಲ ಕೋರ್ಸಸ್ ಬಗ್ಗೆ ನಾನು ನಿಮಗೆಲ್ಲನೂ ಹೇಳಿದ್ದೀನಿ, ರೈಟ್? ಈ ಕೋರ್ಸಸ್ ಕಲಿಯೋಕ್ಕೆ ಎಷ್ಟು ಟೈಮ್ ಬೇಕು, ಎಷ್ಟು ದಿನ ಆದಮೇಲೆ ನಂಗೆ ಅರ್ನಿಂಗ್ ಶುರು ಆಗುತ್ತೆ? ದಿಸ್ ಮೈಟ್ ಬಿ ಅ ನೆಕ್ಸ್ಟ್ ಕ್ವೆಶನ್. ಸೊ ಕೋರ್ಸಸ್ ಆ್ಯಕ್ಚುಲಿ ಬೇಸಿಕಲಿ ತೊಗೊಂಡ್ಮೇಲೆ ನಿಮ್ಗೆ ಇದೆಲ್ಲ ಪ್ರೀ ರೆಕಾರ್ಡೆಡ್ ಫಾರ್ಮೆಟ್ನಲ್ಲಿ ಇರುತ್ತೆ. ಸೊ ನಿಮ್ಗೆ ಯಾವ ಟೈಮ್ನಲ್ಲಿ ಬೇಕು ಆ ಟೈಮ್ನಲ್ಲಿ ಎಷ್ಟು ಸಲ ಬೇಕು ಅಷ್ಟು ಸಲ ನೋಡಿ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಯೂಶಲಿ ಬೇಸಿಕಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಹೇಳಬೇಕು ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಾದರೆ, ಒಂದು 7 to 10 ಡೇಸ್ ನೀವು ದಿನ ಒಂದು 2 hours ಕೊಟ್ಟರೆ ನೀವು ಬೇಸಿಕ್ ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ತೀರಾ. ಆಫ್ಟರ್ ಡೂಯಿಂಗ್ ದ ಬೇಸಿಕ್ ಟ್ರೈನಿಂಗ್ ನಿಮಗೆ ಅಡ್ವಾನ್ಸ್ ಟ್ರೈನಿಂಗ್ ಶುರು ಆಗುತ್ತೆ, ಪ್ಲಸ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀರಾ. ಇದು ಕನ್ಸಿಸ್ಟೆಂಟಾಗಿ ನೀವು ಒಂದು 60 to 90 ಡೇಸ್ ಇಂಪ್ಲಿಮೆಂಟ್ ಮಾಡಿದ್ರೆ ವಿದಿನ್ ಅ ಮಂತ್, ವಿದಿನ್ 30 ಡೇಸ್ ನೀವು ಈಸಿಲಿ ರಿಸಲ್ಟ್ಸ್ನ ನೋಡ್ಬೋದು. ಸೊ ನಿಮ್ಗೆ ಟೈಮ್ ಲೈನ್ ಅಂತ ಗೊತ್ತಾಯಿತು. ರೆಕಾರ್ಡೆಡ್ ಸೆಷನ್ಸ್ ನೋಡ್ತಾ ಇರ್ತೀರ, ಏನೋ ಒಂದು ಡೌಟ್ ಬಂತು, ಅದಕ್ಕೂ ಸಹ ನಿಮಗೆ ಒಂದು ಸಪೋರ್ಟ್ ಇದೆ. ಅಪಾರ್ಟ್ ಫ್ರಮ್ ದಿಸ್ ರೆಕಾರ್ಡೆಡ್ ಟ್ರೈನಿಂಗ್ಸ್ ನಿಮಗೆ ವಾರದಲ್ಲಿ 3 ಲೈವ್ ಟ್ರೈನಿಂಗ್ ಸಿಗುತ್ತೆ, ವೆರಿನ್ ನೀವು ಡೈರೆಕ್ಟ್ ಬಿಸ್ಗುರುಕುನಲ್ಲಿ ಟಾಪ್ ಅಚೀವರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಮೆಂಟಾರ್ಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಪ್ಲಸ್ ನಿಮಗೆ ಡೈರೆಕ್ಟ್ ಕಾಲ್ ಸಪೋರ್ಟ್ ಸಿಗುತ್ತೆ ಬಿಸ್ಗುರುಕುಲಿಂದ. ದೇ ಆಪರೇಟ್ ಆಲ್ 7 days a week ಫ್ರಮ್ 9 to 6:30. ಸೊ ಅವರಿಗೂ ಸಹ ಕಾಲ್ ಮಾಡಿ ನಿಮ್ಮ ಒಂದು ಕ್ವೆರೀಸ್ನ ನೀವು ರಿಸಾಲ್ವ್ ಮಾಡ್ಕೋಬೋದು. ಪ್ಲಸ್ ವಿ ಆಲ್ಸೋ ಗಿವ್ ಯು ಆಕ್ಸೆಸ್ ಟು ಫೇಸ್ಬುಕ್ ಅಫಿಷಿಯಲ್ ಕಮ್ಯುನಿಟಿ. ಅಲ್ಲಿ ನೀವು ಬೇರೆ ಬೇರೆ ಟಾಪ್ ಅರ್ನರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಡೈರೆಕ್ಟಾಗಿ ಮೆಂಟರ್ಸ್ ಜೊತೆ ಕ್ವೆಶನ್ಸ್ ಕೇಳ್ಬೋದು. ಸೊ ಇದೆಲ್ಲನೂ ಸಪೋರ್ಟ್ ನಿಮಗಿದೆ. ಇದ್ರ ಜೊತೆಗೆ ನನ್ನ ಒಂದು ಪರ್ಸನಲ್ ಮೆಂಟರ್ಶಿಪ್ಸ್ ಸಹ ನಿಮಗೆ ಕನ್ನಡದಲ್ಲಿ ಸಿಗ್ತಾ ಇದೆ. ಓಕೆ, ಇವಾಗ ನೀವು ಎನ್ರೋಲ್ ಆಗೋಕ್ಕೆ ರೆಡಿ ಇದ್ದೀರಾ, ಬಟ್ ನನ್ನ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ನೀವು ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನೀವು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಸ್ಟೆಪ್ ತೊಗೊಳಕ್ಕೆ ರೆಡಿ ಆಗಿದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ನಿಮ್ಮ ಮೈಂಡ್ನ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಬಟ್ ಒನ್ ಮೇನ್ ಪ್ರೀ ರಿಕ್ವಿಸಿಟ್ ಇಸ್ ನಿಮಗೆ ಮ್ಯಾಂಡೇಟರಿಲಿ ಒಂದು ಪ್ರಾಪರ್ ಇಂಗ್ಲೀಷ್ ಬರಬೇಕು. ನಾನು ನಿಮಗೆ ಕನ್ನಡದಲ್ಲಿ ಡೌಟ್ ಸಾಲ್ವ್ ಮಾಡಿಕೊಡ್ತೀನಿ, ಎಲ್ಲೇ ಸ್ಟ್ರಕ್ ಆದರೂ ಹೆಲ್ಪ್ ಮಾಡ್ತೀನಿ. ಬಟ್ ಆಲ್ ದ ಟ್ರೈನಿಂಗ್ಸ್ ವಿಚ್ ಆರ್ ಪ್ರೀ ರೆಕಾರ್ಡೆಡ್ ಆ್ಯಂಡ್ ದ ಲೈವ್ ಸೆಷನ್ಸ್ ವಿಲ್ ಬಿ ಹೆಲ್ಡ್ ಇನ್ ಇಂಗ್ಲೀಷ್. ಓಕೆನಾ? ಸೊ ನಿಮಗೆ ಅಂಡರ್ಸ್ಟ್ಯಾಂಡಬಲ್ ಇಂಗ್ಲೀಷ್ ಬರಬೇಕು, ರೈಟ್? ಸೊ ನಿಮಗೆ ಇಲ್ಲಿ ತನಕ ಎಲ್ಲ ನಾನು ಹೇಳಿರೋ ಎಕ್ಸ್ಪ್ಲನೇಷನ್ಸ್ ಅರ್ಥ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ನಿಮ್ಗೆ ಡೈರೆಕ್ಟಾಗೆ ಕೆಳಗಡೆ ಫೈನಾನ್ಸ್ ಮಾಸ್ಟ್ರಿ ಕೋರ್ಸ್ ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಬಿಕಾಸ್ ನಾನು ಹೇಳಿದ್ದೀನಿ ವೈ ಇಸ್ ಇಟ್ ದ ಬೆಸ್ಟ್ ಕೋರ್ಸ್ ಟು ಸ್ಟಾರ್ಟ್ ಯುವರ್ ಅರ್ನಿಂಗ್ ಅಂತ. ಯಾಕೆಂದರೆ ನಿಮಗೆ ಫ್ರೀಲಾನ್ಸಿಂಗ್ನಲ್ಲಾಗಲಿ ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ನಲ್ಲಾಗಲಿ ಎರಡರಲ್ಲೂ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಪ್ಯಾಕೇಜ್ ಫೈನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್, ರೈಟ್? ಸೊ ಡೈರೆಕ್ಟ್ಲಿ ಆ ಲಿಂಕ್ಗೆ ಹೋಗಿ, ಅದು ನಮ್ಮ ಕಂಪ್ನಿ ಲಿಂಕು. ನೀವು ಯಾವುದೋ ಪೇಮೆಂಟ್ಸ್ ನನ್ನ ಪರ್ಸ್ನಲ್ ಅಕೌಂಟ್ಗೆ ಮಾಡ್ತಿರಲ್ಲ, ಡೈರೆಕ್ಟ್ ಕಂಪ್ನಿ ಲಿಂಕ್ ಇದು. ಹೋಗಿ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸ್ನ ಹಾಕಿ, ನಿಮ್ಮ ನೇಮ್, ಇಮೇಲ್ ID, ಪಾಸ್ವರ್ಡ್ ಆ್ಯಂಡ್ ಯುವರ್ ಫೋನ್ ನಂಬರ್, ಆಮೇಲೆ ನೀವು ಯಾವ ಸ್ಟೇಟಿಗೆ ಬಿಲಾಂಗ್ ಆಗ್ತೀರಾ, ಆಬ್ವಿಯಸ್ಲಿ ಕರ್ನಾಟಕ, ಅದನ್ನು ಎಂಟರ್ ಮಾಡಾದಮೇಲೆ ಕೊನೆಗೆ ನನ್ನ ಒಂದು ಕೂಪನ್ ಕೋಡ್ ಆಟೋ ಸೆಲೆಕ್ಟ್ ಆಗಿರುತ್ತೆ. ನಿಮಗೆ ಪ್ಯಾಕೇಜ್ ಯಾವುದು ಅನ್ನೋದು ಸಹ ಆಟೋ ಸೆಲೆಕ್ಟ್ ಆಗಿರುತ್ತೆ. ಅದರ ಕೆಳಗಡೆ ಬಂದು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಚೆಕ್ ಮಾಡಿ ಸಬ್ಮಿಟ್ ಆಪ್ಷನ್ ಕೊಟ್ಟರೆ ನಿಮಗೆ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದ್ರಲ್ಲಿ ಬೇಕಾದ್ರೂ ನೀವು ಪೇಮೆಂಟ್ನ ಮಾಡ್ಬೋದು. ಸೊ ಪೇಮೆಂಟ್ ಮಾಡಿ, ಪೇಮೆಂಟ್ ಆದ ತಕ್ಷಣ ನಿಮಗೊಂದು ಇಮೇಲ್ ಬರುತ್ತೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಆ ಒಂದು ಸ್ಕ್ರೀನ್ಶಾಟ್ನ ಕೆಳಗೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಡೈರೆಕ್ಟಾಗಿ ಸೆಂಡ್ ಮಾಡಿ. ನಾನು ನಿಮ್ಗೆ ಅದಾದ ತಕ್ಷಣ ಪರ್ಸನಲಿ ಗೈಡ್ ಮಾಡ್ತೀನಿ ಯಾವ ಥರ ನೀವು ಮುಂದುವರಿಬೇಕು ಅಂತ ಹೇಳಿ. ಬಟ್ ಇನ್ ಕೇಸ್ ನಿಮಗೆ ಇದು ಬಿಟ್ಟು ಬೇರೆ ಡೌಟ್ಸ್ ಇದೆ, ನನಗೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ನಾನು ಡೌಟ್ಸ್ ಕ್ಲಾರಿಫೈ ಮಾಡ್ಕೊಂಡು ಮೇಲೆ ಎನ್ರೋಲ್ಮೆಂಟ್ ಆಗ್ತೀನಿ ಅನ್ನೋರಾಗಿದ್ದರೆ ನಾನು ನಿಮಗೆ ನನ್ನ ಫೋನ್ ನಂಬರ್ ಇಲ್ಲಿ ಕೊಡ್ತಾ ಇದ್ದೀನಿ. ದಟ್ ಈಸ್ ಮೈ ವರ್ಕ್ ನಂಬರ್. ಆ ನಂಬರ್ನಲ್ಲಿ ವಾಟ್ಸ್ಯಾಪ್ ಮಾಡಿ. ನೀವು ವಾಟ್ಸ್ಯಾಪ್ ಮಾಡಿದ್ಮೇಲೆ ನಾನು ನಿಮಗೆ ಪರ್ಸ್ನಲಿ 1-on-1 ಕನೆಕ್ಟ್ ಆಗಿ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡಿ ನಿಮಗೆ ಎನ್ರೋಲ್ ಆಗೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ. ಸೊ ಒಂದು ಲಾಸ್ಟ್ ನನ್ನಿಂದ ಒಂದು ರಿಕ್ವೆಸ್ಟ್ ಇದೆ. ಲೈಕ್ ನನಗೆ ಥೌಸಂಡ್ಸ್ ಆಫ್ ಮೆಸೇಜಸ್ ಬರ್ತಾ ಇದೆ, ಇದ್ರ ಬಗ್ಗೆ ಎನ್ಕ್ವೈರೀಸ್ ಬರ್ತಾ ಇದೆ. ಜನಕ್ಕೆ ತುಂಬ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಯಾಕೆಂದರೆ ಇಷ್ಟು ಒಳ್ಳೆ ಡಿಜಿಟಲ್ ಕೋರ್ಸಸ್ನ, ಡಿಮಾಂಡ್ ಇರುವಂಥ ಸ್ಕಿಲ್ಸ್ನ ಇಷ್ಟು ಕಮ್ಮಿ ಬೆಲೆಗೆ ವಿತ್ ಮೈ ಮೆಂಟರ್ಶಿಪ್ ಎಲ್ಲೂ ಸಿಗ್ತಾ ಇಲ್ಲ. ಅದು ಕನ್ನಡದಲ್ಲಂತೂ ಸಿಗ್ತಾನೇ ಇಲ್ಲ,
ರೈಟ್. ಸೊ ನಾನು ನಿಮಗೆ ಮೆಸೇಜ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ರೆಸ್ಪಾಂಡ್ ಮಾಡೋದು ಲೇಟ್ ಆಯಿತು, 24 to 48 hours ಆಯಿತು ಅಂದರೆ ಕೈಂಡ್ಲಿ ವೇಟ್ ಫಾರ್ ಇಟ್. ನೀವು ನನ್ನ ಟೀಮಿಗೆ ಬರಬೇಕು. ಆ್ಯಸ್ ಅ ಹೌಸ್ ವೈಫ್ ಆರ್ ಆ್ಯಸ್ ಅ ಮಾಮ್ ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಬಿಸ್ನೆಸ್ ಮತ್ತು ವರ್ಕ್ನ, ಹೇಗೆ ನಾನು ಕೆಲಸ ಮಾಡ್ತೀನಿ, ಹೇಗೆ ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ನನ್ನ ಮೆಂಟರ್ಶಿಪ್ ಬೇಕು ಅಂದರೆ ಕೈಂಡ್ಲಿ ವೇಟ್ ಫಾರ್ ಇಟ್. ನೀವು ಅಲ್ಲಿ ಇಲ್ಲಿ ಹೋಗಿ ಬೇರೆಯವ್ರ ಕಡೆ ಎನ್ರೋಲ್ ಆದರೆ ಐ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್, ನಾನು ನಿಮಗೆ ಗೈಡ್ ಮಾಡೋದಿಲ್ಲ. So it takes some time, so kindly wait for it if you really want to get into. All the very best for your learning and earning. Biz Gurukul ge suswagata.